ಆಯ್ತು ಸರ್ ಬಿಡು ಅಂದ್ರೆ ರಾತ್ರಿ ಒಂದು ಸುಮಾರು 8-9 ಗಂಟೆಗೆ ಬಂದ್ರು ಸರ್. ಬಂದಿಂದ ಮಾತಾಡ್ತಾರೆ ಸರ್, ಹಂಗೆ ನಾರ್ಮಲ್ ಆಗಿ ಮಾತಾಡಿ ಎಲ್ಲ ಬಾ ಹಂಗೆ ಅಂತ. ಅವ್ರು ಹೋಗಕ್ಕೆ ಒಲ್ಲೆ ಅಂದ್ರು ಸರ್. ನಾನು ಬರಲ್ಲ, ನಾ ಇಲ್ಲೇ ಇರ್ತೀನಿ ಪಾಪ, ಅದು ನೀವು ಏನು ಮಾಡಿರೋ ನಂಗೆ ಅದು ಗೊತ್ತಿಲ್ಲ, ನನ್ನ ಪಾಡಿಗೆ ನಾನು ಜೀವನ ಮಾಡಕ್ಕೆ ಬಿಡಿ, ನಾನು ಇರ್ತೀನಿ ಅಂತ ಹೇಳಿ ಸರ್. ಹೇಳಿಂದ ಅದಾಗಿಂದ ವಾಪಸ್ ಮತ್ತೆ ಅವ್ರು ಏನು ರೆಸ್ಪಾನ್ಸೇ ಮಾಡಿಲ್ಲ ಸರ್ ಆ ಮಾತಿಗೆ. ನೀನು ಏನು ಮಾತು ಕೇಳೋದು ಬಾ ಬಾ ಅಂತಂತೇಳಿ ಕೈ ಹಿಡಿದು ಹೋಗಿ ಹೇಳಕ್ಕೆ ಹೋದ್ರು ಸರ್. ಆಕಿ ಬರಲ್ಲ ಅಂತೇಳಿ ಕೆಳಗಡೆ ಬಿದ್ದಿಲ್ಲ ಸರ್. ಬಿದ್ದಿಂದ ಅಲ್ಲಿ ಹೊಡೆದು ಸರ್, ಆಕಿ ಸುಮಾರು ಹೊಡೆದಿಂದ ನನ್ಗೇನು ಅನ್ನಿಸ್ತಾರ, ಯಾಕಪ್ಪ ಈಗ ಯಾಕೆ ಅವಳು ಹೊಡೆತ ತಿನ್ಬೇಕಂತಂದೇಳಿ ಎದಕ್ಕೆ ಹೊಡಿತೀನಿ ಅಂತಂದ್ರೆ ನೀನೇನು ಮಾತಾಡಂಗಿಲ್ಲ, ನೀನೇನು ಮಾತಾಡಿ ನಿನಗೂ ಸರಿ ಇರಲ್ಲ ಹಂಗೆ ಹಿಂಗಂತ ನನಗೂ ಆವಾಜ್ ಹಾಕಿದ್ರು ಸರ್. ನಮ್ಮಲ್ಲಿ ಹೇಳಿದ್ರು ಸರ್, ನೋಡವ ಒಮ್ಮೆ ಸಡನ್ಲಿ ಇದು ಮಾಡಕ್ಕೆ ಹೋಗ್ಬೇಡ, ಅವ್ರ ಮಮ್ಮಿಗೆ ನಾನು ಹೇಳ್ತಾ ಇದ್ದೀನಿ ಸರ್ ಅವಳಿಗೆ. ಅವ್ರ ಮಾವರೊಬ್ರು ಅಂದ್ರು ಸರ್, ನೀನೇ ಹೇಳೋಗಿ ನೀ ಹೇಳಿದ್ರೆ ಅವ್ರ ಮಮ್ಮಿಗೆ ನೋಡಕ್ ಬರ್ತಾಳ ಅವಳು ಅಂತ. ಅವಳೇನು ಸರ್, ಬರ್ತೀನಿ ಬಂದು ಮಮ್ಮಿ ನೋಡಿ ನಾ ವಾಪಸ್ ಬರ್ತೀನಿ ಅಂದ್ರು ಸರ್. ಇಲ್ಲ ಹಂಗಂದ್ರೆ ಬರಂಗಿಲ್ಲ ಅಂತ ಅವ್ರ ಪಪ್ಪ ಅಂದ್ರು ಸರ್. ಅವ್ರ ಪಪ್ಪಾರು ಸರ್, ಅವ್ರ ಇಬ್ಬರು ಮಾವರು ಬಂದಿದ್ರು ಸರ್. ಅದಾದ್ಮೇಲೆ ಇನ್ನಿಬ್ಬರು ಮಾವರ ಆಮೇಲೆ ಬಂದ್ರು ಸರ್. ಅವ್ರ ಹೆಸರು ಗೊತ್ತಿಲ್ಲ ಸರ್ ನನಗೆ. ಮತ್ತೆ ಅವ್ರ ಅಣ್ಣರೊಬ್ರು ಬಂದಿದ್ರು ಸರ್. ಒಂದು 6 ಜನ ಬಂದಿದ್ರು ಸರ್. ಅವರು ಕಾರ್ ತೊಗೊಂಬಂದ್ರು ಸರ್. ಅವಳು ಎಷ್ಟೇ ನಾ ಬರಲ್ಲ ಅಂತ ಎಷ್ಟು ಕೈಯಲ್ಲಿ ಸೋಪ ಗಟ್ಟಿ ಹಿಡಿದ್ರು ಅವ್ಳು ಹೊಡೆದಿದ್ದಕ್ಕೆ ಒಂಥರ ಈ ಪೀಡ್ಸ್ ಬಂದಿರೋ ಕೈಯೆಲ್ಲ ಒಟ್ಟಿಡಿದ್ಲು ಸರ್ ಅವಳು. ಹಂಗಾಗಿ ಏನೋ ತ್ರಾಸಿಗೆ ಸಾಧಿತ್ತು ಅಂತ ಹೇಳಿ ನಮ್ಮ ಮನೇಲಿ ನಮ್ಮ ಅಣ್ಣರಾಗ್ಲಿ ನಮ್ಮ ಚಿಕ್ಕಮ್ಮರಾಗ್ಲಿ ಎಲ್ಲ ಹೇಳಿದ್ರು ಸರ್, ಹಿಂಗೆ ಅಂತ ಬೇಡ, ಯಾಕೆ ತ್ರಾಸ ಕೊಡ್ತೀರ ಅವಳಿಗೆ ಹಂಗೆ ಅಂತಂದೆ ಹೇಳಿ ಸಂಬಂಧ ಮಾತಾಡಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಸರ್. ಆಯ್ತು, ಅದಾಗಿಂದ ನೆಕ್ಸ್ಟ್ ಮೂಮೆಂಟ್ ಹಾ ಸರ್, ಅದು ವಿಡಿಯೋ ಎಲ್ಲ ಇದೆ ಸರ್. ಅವಳು ಎಲ್ಲ ಅಂದ್ರೂ ಅವಳಿಗೆ ಅಂತ ಅವಳಿಗೆ ಅಡಿ ಸ್ವಲ್ಪ ಪೇನ್ ಹಾಕಿ ಸರ್. ಆಪ್ಷನ್ಗೆ ಏನ್ ಮತ್ತೆ ಕೇಳಿದ್ರಿ ತಗೊಂಡು ಹಿಂಗೆ ಎತ್ಕೊಂಡು ಹೋಗೋ ಮುಂದೆ ನಾ ಅವ್ರ ಮನೇಲಿ ಒಬ್ರು ಲೇಡೀಸ್ ಬಂದಿದ್ರು ಸರ್. ಅವ್ರಿಗೆ ಅಂಟಿ ಮಾಡ್ರಿ ಸ್ವಲ್ಪ ಸಮಾಧಾನ ಹೇಳಿ ಕೇಳ್ತಾಳ ಅಂತ ಇಷ್ಟಂದೆ ಸರ್. ನಾನು ಅಂದಿಂದ ಅವ್ರು ಇನ್ನೊಬ್ರು ಅಂದ್ರೆ ನೀನ್ ಮಾತಾಡಂಗಿಲ್ಲ ಮಾಡಿ ಇದನ್ನ ಹಾಕತ್ತೋಣ ಅಂತಂದ್ರೆ ಸರ್. ಇದು ಬೇರೆ ನಾನು ಏನ್ ಕೇಳ್ತಾ ಇದೀನಿ ಸರ್, ಅವ್ರ ಮನಸ್ಸಲ್ಲಿ ಏನಿದೆ ಕೇಳಿ ಸರ್ ಅಂತ ಫಸ್ಟಿಗೆ ಹೇಳಿದ್ದೀನಿ ಸರ್. ನಾವು ಹಂಗಾದ್ರೆ ನಾವು ಮತ್ತು ಅದೇ ತರ ಕೆಟ್ಟದ್ದು ಇದನ್ನ ಮಾಡ್ಕೊಂಡು ಇದು ಮಾಡ್ತಿದ್ದೆ ಸರ್ ನಾನು. ಇಲ್ಲ ಕಂಪ್ಲೇಂಟ್ ಕೊಡಕ್ಕೆ ಸ್ಟೇಷನಲ್ಲೇ ಆಗಿತ್ತಲ್ಲ ಸರ್ ಮಾತದು. ಸ್ಟೇಷನಲ್ಲಿ ಆಗಿತ್ತು ಸರ್. ಅವ್ರ ಮನೇಲಿ ಹುಷಾರಿಲ್ಲಲ್ಲ, ಅದಾಗಿಂದ ಬರ್ತಾರೆ ಅಂತಂತ ಹೇಳಿ ಸರ್. ಅದಾಗಿಂದ ಅವಳಿಗೆ ಕೋರ್ಟ್ ನೋಟಿಸ್ ಏನೋ ಬಂತು ಸರ್. ಅದು ನನ್ ಕೋರ್ಟ್ ನೋಟಿಸ್ ಬಂತು ಸರ್, ರಿಜಿಸ್ಟರ್ ಆಗಿದ್ದು. ನಾನು ಮನೇಲಿ ರೆಸ್ಪಾನ್ಸ್ ಮಾಡಿಲ್ಲ ಸರ್. ನಾನು ಅವ್ಳು ಬಂದು ಹೇಳಿ ನನಗೆ ಇವತ್ತಿನ ಮಾಡೋಣ, ಆದ್ರೂ ವಿಚಾರ ಹಾಕಿ ನನ್ಗೆ ಯಾವತ್ತೂ ನಾನಿಲ್ಲ ಇಲ್ಲಿ ನಿನ್ನೆ ಮನೇಲಿ ಅಂದ್ರು ಸರ್. ಬಂದ ತಕ್ಷಣ ಅದನ್ನ ಕೇಳಿದೆ, ಮತ್ತೆ ಕೋರ್ಟ್ ನೋಟಿಸ್ ಯಾಕೆ ಕಳಿಸಿದೆ, ಹಂಗೆ ನಾನು ಕಳಿಸಿಲ್ಲ ಅದನ್ನ. ಈಗ ಡೈವರ್ಸ್ ಇದ್ದು ಸರ್. ನಾನು ಅಂದೆ ಅದಕ್ಕೆ ಇದನ್ನು ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್. ನನಗೆ ಇವತ್ತಿನ ಮಾಡೋಣ ಒಂದು ಲೆಟ್ರ್ ಬಂದಿಲ್ಲ ಸರ್. ಬೇರೆ ಬೇರೆ ಜಾತಿ ಸರ್. ನಮ್ದು ಹಿಂದೂ ಅಂಬಿಗರ್ ಬರುತ್ತೆ ಸರ್, ಅವ್ರದ್ದು ಲಿಂಗಾಯತ್ ಬರುತ್ತೆ ಸರ್. ಅವರು ಸೆಕೆಂಡ್ ಇಯರ್ ಓದಿದ್ದಾರೆ ಸರ್. ಎಷ್ಟು ವರ್ಷದಿಂದ ನಮ್ದು ಇವಾಗ ಕರೆಕ್ಟ್ ಆಗಿ ಅಂತಂದ್ರೆ ಒಂದು 5 ವರ್ಷ ಆಯ್ತು ಸರ್. ಹಾ ಸರ್, ಹಾ ಸರ್. ಅಂದ್ರೆ ಒಂದೇ ಏರಿಯಾ ಸರ್. ನೋಡ್ಕೊಂತ ಅದಾಗಿಂದ ಇನ್ಸ್ಟಾಗ್ರಾಮಿಂದ ನಾವು ಮೆಸೇಜ್ ಮಾಡಿ ಇದು ಮಾಡಿದ್ವಿ ಸರ್. ಅದಾಗಿಂದ ಮತ್ತೆ ಕಾಂಟ್ಯಾಕ್ಟ್ ಬೆಳೀತು ಸರ್. ಹಂಗೆ ಯಾಕೆ ಅವ್ರ ಮನೆಯವ್ರ ವಿರೋಧ ಯಾಕಂತ ನನಗೆ ಇವತ್ತಿನ ಮಟ್ಟ ಗೊತ್ತಾಗ್ತಿಲ್ಲ ಸರ್. ನನಗೆ ಅದನ್ನು ಹೇಳ್ತಾನೆ ಇಲ್ಲಪ್ಪ ಇನ್ನು ಹಿಂಗೆ ಅಂತ ಅಂದ. ನಾನು ಇವನ್ ಅವಾಗ ಅದು ಹೇಳಿದೆ, ನಿಮ್ಮ ಮನೇಲಿ ಒಪ್ತಾರಲ್ಲ ಕೇಳಪ್ಪ, ನನ್ನ ಮದುವೆ ಮಾಡ್ಕೊಡಕ್ಕೆ ಒಪ್ತಾರಲ್ಲ ಕೇಳಂತ ಅವಳಿಗೆ ಹೇಳಿದ್ದೆ. ಇಲ್ಲ ಒಪ್ಲಿ ಬಿಡ್ಲಿ ನಾ ಬರ್ತೀನಿ ಅಂತಂದ್ರೆ. ನೋಡು ಬಂದು ಹೋಗೋದ್ರೆ ಸರಿಯಾಗಲ್ಲ, ಎಲ್ಲರೂ ಒಪ್ಪಿಸಿ ಎಲ್ಲರೂ ಹಂಗೆ ನಾವು ಜೀವನ ಮಾಡೋಣ ಅಂತ ಈ ಥರ ಭಾವನೆ ಇಟ್ಕೊಂಡು ನಾನು ಇದು ಮಾಡಿದ್ದೆ ಸರ್. ಅವಳಿಗೆ ನಮ್ಮನ್ನು ಹೊಡೆದು ಕರ್ಕೊಂಡು ಹೋದ. ಅವಳು ನಾರ್ಮಲ್ ಆಗಿ ಹೋಗಿದ್ರೆ ನನಗೊಂದು ಏನು ಇಷ್ಟು ಇಶ್ಯೂನ ಆಗ್ತಿದ್ದಿಲ್ಲ ಸರ್. ಅದು ಅವ್ರಿಗೆ ಹೊಡೆದಿದ್ದಾಳೆ ಸರ್. ನಾಳೆ ಅವಳೇ ಏನಾದರೂ ಮನಸ್ಥಿತಿಯಿಂದ ಏನಾದರೂ ಮಾಡ್ಕೊಳ್ಳಿ, ಇಲ್ಲ ಅಲ್ಲಿ ಏನಾದರೂ ಹೊಡೆತಕ್ಕೆ ಪೆಟ್ಟಾಗಿ ಏನಾದರೂ ಆಗಲಿ, ನಾನೇ ಅಲ್ಲ ಸರ್, ನನ್ನ ಹೆಸರೇ ಬರುತ್ತಲ್ಲ ಸರ್. ಹಾಂ ಸರ್, ನನಗೂ ಜೀವ ಬೆದರಿಕೆ ಆಗಿ ಹೋಗ್ತಾರೆ ಸರ್ ಲಾಸ್ಟಿಗೆ ಅವರು. ನೀವೇನು ಮಾತಾಡಂಗಿಲ್ಲ, ಮಾತಾಡಿದ್ದು ಬೇರೆ ಆಗ್ತತಿ, ನೀ ಯಾರ್ದು ಒಟ್ಟಿಗೆ ಮಾಡ್ದಂಗೆ ನಾನು ಮಾಡಕ್ಕೆ ಹೋಗ್ಬೇಡ. ನಾನು ಏನು ಮಾಡಿದ್ದೀನಿ ಸರ್, ಇಷ್ಟಪಟ್ಟು ಹುಡುಗಿನ ಮದುವೆ ಆಗಿತ್ತಪ್ಪ ಸರ್. ಹಂಗಾಗಿ ನಾನು ಸ್ಟೇಷನಿಗೆ ಹೋಗಿ ಒಂದು ಅರ್ಜಿ ಹಾಕಿದ್ದೀನಿ ಸರ್. ಬಂದು ನನ್ನ ಹೆಂಡ್ತೀನಿ ನನ್ನ ಒಟ್ಟಿಗೆ ಅವಳು ನನಗೆ ಬರೋಕ್ಕೆ ಇಷ್ಟ ಇದೆ, ಅವಳು ಫೋರ್ಸಬಲಿ ಮಾಡಿ ಕರ್ಕೊಂಡು ಹೋಗಿದ್ದಾರೆ, ಅವ್ರು ನನ್ನ ಒಟ್ಟಿಗೆ ನಾನು ಕಳಿಸ್ಕೊಡಿ, ಎಲ್ಲರ ಹಂಗೆ ನಾನು ಜೀವನ ಮಾಡ್ತೀನಿ ಅಂತಂದು ಹೇಳಿದ್ದೀನಿ ಸರ್. ನಿರಂಜನ್ ಸರ್. ಸುಷ್ಮಾ ಅಂತ ಸರ್. ಹಾಂ ರೇಣುಕಾ ಸರ್. ಇವಾಗ ನಾವು ರೇಣುಕಾನಗರದಲ್ಲಿ ಇಲ್ಲ ಸರ್. ನಾನು ರೀಸೆಂಟ್ಲಿ ಅಲ್ಲಿ ಇರೋ ಮನೆ ಸಲ್ಮಾನ ಇಲ್ಲಿ ಸದಾಶಿವನಗರದಲ್ಲಿ ಇದ್ದೀನಿ ಸರ್. ಹಾಂ ಸರ್, ಬೈದರ್ಕೊಪ್ಪೆ ಸರ್.